ಎಲ್ಲ ನಮ್ಮ ಮುಖಂಡರುಗಳಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಜನಸಾಗರ ನೋಡಿದ್ರೆ ಸಂಕ್ರಾಂತಿ, ಶಿವರಾತ್ರಿ, ಉಗಾದಿ, ರಂಜಾನ್, ಬಕ್ರೀದ್, ನಮ್ಮ ದಸರಾ, ದೀಪಾವಳಿ ಮತ್ತು ಕ್ರಿಸ್ಮಸ್ ಇವೆಲ್ಲ ಹಬ್ಬಗಳನ್ನ 8 ಪ್ರಮುಖ ಹಬ್ಬಗಳನ್ನ ಒಂದು ಗಂಟಾಗಿ ಇವತ್ತೇ ನಾವು ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಉತ್ಸಾಹ ಮತ್ತು ಉಲ್ಲಾಸ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ವೇದಿಕೆ ಮೇಲಿದ್ದಂಥ ಗಣ್ಯರಿಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಹಾವೇರಿ ಜಿಲ್ಲೆ. ಯಾವಾಗ ಹಾವೇರಿ ಜಿಲ್ಲೆಯಲ್ಲಿ ಜನ ಕಲ್ಯಾಣದ ಯೋಜನೆಯ ಮೇಲೆ ಕಾರ್ಯಕ್ರಮಗಳು ಆಗಿದ್ದಾವೆ, ದೇಶದ ಚಿತ್ರಣವನ್ನು ಬದಲಿಸಿದೆ ಅನ್ನುವಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಉಳಿದಂತ ಎಲ್ಲ ಫಲಾನುಭವಿಗಳನ್ನು ಗುರುತಿಸುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣ ಜಾರಿಗೆ ತರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಏನು 2016ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಈ ಕಾಯ್ದೆಗೆ ಬದಲಾವಣೆ ತರುವ ಮೂಲಕ ಇವತ್ತು ಇಷ್ಟು ಜನರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅದು 16 ಮಾರ್ಚ್ಗೆ ಅಂತ್ಯಗೊಳ್ತಾ ಇದೆ. ಅದನ್ನು ಮತ್ತೆ ಮುಂದುವರಿಸುವ ಮೂಲಕ ಇದೇ 5 ವರ್ಷದ ಅವಧಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೇ 50,000 ಫಲಾನುಭವಿಗಳಿಗೆ ಮಾಲೀಕತ್ವದ ಹಕ್ಕು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ನಾವು ಹೊತ್ತುಕೊಂಡಿದ್ದೇವೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಶ್ರೀನಿವಾಸ್ ಮಾನೆ ಅವರಿಗೆ. ಜೋರಾದ ಚಪ್ಪಾಳೆ ಮೂಲಕ ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿಗಳಾಗಿರ್ತಕ್ಕಂಥವರು ಈ ಕರ್ನಾಟಕ ರಾಜ್ಯ ಘನ ಸರ್ಕಾರದ ಇದೀಗ ಎಚ್ ಕೆ ಪಾಟೀಲ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಿಸ್ಕೊತಾ ಇದ್ದೇನೆ. ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವ್ರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಅಬಕಾರಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ ಅವ್ರನ್ನ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ಕೊಳ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ ಸರ್. ಇದೀಗ ಅತಿಥಿ ಪರಮಾತುಗಳು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು, ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭೂ ಗ್ಯಾರಂಟಿಯನ್ನು ಸರ್ಕಾರದ ಕಾರ್ಯಕ್ರಮ ಅಂತ ಘೋಷಣೆ ಮಾಡಿದಂಥವರು ಆದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕೃತವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ವಿಧಾನ ಪರಿಷತ್ನಲ್ಲಿ ನಮ್ಮ ಸಭಾನಾಯಕರು, ಸಣ್ಣ ನೀರಾವರಿ ಸಚಿವರು ಆದಂತಹ ಶ್ರೀ ಎನ್ ಎಸ್ ಬೋಸರಾಜು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೋಸರಾಜು ಅವರಿಗೆ ಸ್ವಾಗತ. ಹಾಗೆ PWD ಸಚಿವರು, ಆತ್ಮೀಯರು, ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ಚಿರಪರಿಚಿತರು ಅಂತ ಹೇಳ್ಬೋದು, ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಆಗಮಿಸಿದ್ದಾರೆ. ಹಾವೇರಿಗೆ ಬಹಳ ಚಿರಪರಿಚಿತರು ಮತ್ತು ಜನಾನುರಾಗಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪಕ್ಕದ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರು, ಆತ್ಮೀಯ ಸ್ನೇಹಿತರಾದಂತಹ ಮಾಂಕಾಳ ವೈದ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಂಕಾಳ ವೈದ್ಯರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇದೇ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕರು, ಅಸಾಧ್ಯವಾದಂತನ್ನ ಸಾಧ್ಯ ಮಾಡಿ ತೋರಿಸಿದಂತಹ ಯಾಸೀರ್ ಖಾನ್ ಪಠಾಣ್ ಅವರು ಶಾಸಕರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ. ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ರಾಣೆಬೆನ್ನೂರು ಮತಕ್ಷೇತ್ರದ ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ್ ಅವರು ಕೂಡ
ಯುವ ಮುಖಂಡರು ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಮಾನ್ಯ ಕಾನೂನು ಸಚಿವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು ಅವರ ಉಪಸ್ಥಿತಿಯ ಮೂಲಕ 1,00,000 ಜನರಿಗೆ ಭೂಮಿ ಹಕ್ಕನ್ನು ನೀಡಲಿರುವ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು, ಗ್ಯಾರಂಟಿ ಯೋಜನೆಗಳ ಮೂಲಕ ಹಸಿವು ಮುಕ್ತ ಕರ್ನಾಟಕ ಮಾತ್ರವಲ್ಲ, ಬಡತನ ಮುಕ್ತ ಕರ್ನಾಟಕವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿ ಸಭೆಯ ಶೋಭೆಯನ್ನು ಹೆಚ್ಚಿಸಿರ್ತಕ್ಕಂಥ, ಈಗ ತಾನೇ ನಮ್ಮ ಮಧ್ಯದಲ್ಲಿ ಆಗಮಿಸಿರ್ತಕ್ಕಂಥ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ನಾಯಕತ್ವವನ್ನು ಹೊತ್ತು ಅತ್ಯಂತ ಗಟ್ಟಿಯಾಗಿ ಜನಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರು, ಸಜ್ಜನಿಕೆಗೆ ಸರಳತೆಗೆ ಹೆಸರಾದವರು, ಹಾವೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ವಿಧಾನಸಭೆಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಲಮಾಣಿಯವರೇ, ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗೋದಕ್ಕೆ, ಇಷ್ಟು ದೊಡ್ಡದಾಗಿ ಆಗೋದಕ್ಕೆ ಹಗಲು ರಾತ್ರಿ ಶ್ರಮಿಸಿ ಶಾಸಕರುಗಳನ್ನೆಲ್ಲ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಹತ್ತಿರದ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಶ್ರಮಿಸಿರ್ತಕ್ಕಂಥ ಈ ದೊಡ್ಡ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ರವರೇ, ಈ ಕಾರ್ಯಕ್ರಮ ಆಗೋದಕ್ಕೆ ಕಾರಣೀಭೂತರು ಕರ್ನಾಟಕ ಆಡಳಿತದಲ್ಲಿ ಕ್ರಾಂತಿಕಾರಿ ಕೆಲಸ ಮಾಡಿರ್ತಕ್ಕಂಥವ್ರು. 1,00,000 ಜನರಿಗೆ ಭೂಮಿಯ ಹಕ್ಕನ್ನು ಕೊಡೋದ್ರ ಮೂಲಕ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ ಮಾತ್ರವಲ್ಲ, ಪ್ರಜಾಪ್ರಭುತ್ವದ ಯಾವುದೇ ರಾಷ್ಟ್ರಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಆಸ್ತಿ ಹಕ್ಕುಪತ್ರಗಳನ್ನು ನೀಡಿರ್ತಕ್ಕಂಥ ಉದಾಹರಣೆಗಳು ಇರಲಿಲ್ಲ. ಅಂಥ ದೊಡ್ಡ ಉದಾಹರಣೆಯನ್ನು, ದೊಡ್ಡ ಕೆಲಸವನ್ನು ಕೈಗೂಡಿಸಿ ಕಂದಾಯ ಇಲಾಖೆ ಅಂದರೆ ಮೂಗು ಮುರಿಯುವಂಥ ಸಂದರ್ಭ, ಎಲ್ಲವೂ ಅಲೆದಾಡಬೇಕು, ಯಾರು ಕೆಲಸ ಮಾಡಿಕೊಡ್ತಾರೆ, ಎಲ್ಲವೂ ಕಂದಾಯ ಇಲಾಖೆ ಮೇಲೆ ದೂರ ಇದ್ದಂಥ ಆ ಸಂದರ್ಭಗಳನ್ನು ನೆನಪು ಮಾಡಿಕೊಂಡು ಇವತ್ತು ನೋಡಿ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಭೂಮಿಯ ಮಾಲೀಕರನ್ನಾಗಿ ಮಾಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸಚಿವ ಸಂಪುಟದ ಸದಸ್ಯರುಗಳೇ, ಶಾಸಕ ಮಿತ್ರರೇ, ಹಿರಿಯ ನಾಯಕರುಗಳೇ, AICCಯ
ಕಾರ್ಯದರ್ಶಿಗಳೇ, ನೆರೆದಿರ್ತಕ್ಕಂಥ ಉತ್ತರ ಕರ್ನಾಟಕದ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ರೈತ ಬಂಧುಗಳೇ, ಗ್ರಾಮಾಂತರ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಳ್ಳಿಯ ಸಹೋದರ ಸಹೋದರಿಯರೇ, ನೆರೆದ ಗೆಳೆಯರೇ, ಅತ್ಯಂತ ಸಂತೋಷದ ಸಮಾರಂಭ ಇದು. ಕೇವಲ ಸಂಭ್ರಮ ಅಂತೇಳಿ ತಿಳಿದುಕೊಂಡು ಭಾಳ ನೋವಿನಲ್ಲಿದ್ದವರು ಇದ್ದಾರೆ. ಇದು ಸಂಭ್ರಮದ ಕಾರ್ಯಕ್ರಮ ಅಲ್ಲ ಅನ್ನೋದನ್ನು ಮೊನ್ನೆ ಕೃಷ್ಣ ಬೈರೇಗೌಡರು ಈಗಾಗಲೇ ಸ್ಪಷ್ಟಪಡಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾವೇರಿಗೆ ಬಂದು ಇಳಿದ ತಕ್ಷಣ ಪತ್ರಿಕೆಯವರು ಭೇಟಿ ಆದರು. ಸಿದ್ದರಾಮಯ್ಯನವರು ಕೇಳಿದ ಅವರ ಪ್ರಶ್ನೆ ಏನು ಅಂದರೆ, BJPಯವರು ಭಾಳ ಅಸಮಾಧಾನದಲ್ಲಿದ್ದಾರೆ, ಅಸಂತೋಷದಲ್ಲಿದ್ದಾರೆ, ಈ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡ್ತಾರಲ್ಲ, ಏನಂತೀರಿ? ಮಾನ್ಯ ಮುಖ್ಯಮಂತ್ರಿಗಳು ನಕ್ರು. ಅವ್ರಿಗೆ ಹೊಟ್ಟೆ ಕಿಚ್ಚು ಅಂತ ಮಾತ್ರ ಹೇಳಿ ಅಲ್ಲಿಂದ ನಿರ್ಗಮಿಸಿದರು. ಇಷ್ಟು ಜನ ನೀವು ಸಾಗರದಂಗೆ ಸೇರಿದವರು, ಅದು ಪ್ರತಿಯೊಬ್ಬರು ಸರ್ಕಾರದ ಫಲಾನುಭವಿಗಳಾಗ್ತಕ್ಕಂಥ ನಿಮ್ಮನ್ನು ನೋಡಿದ್ರೆ ವಿರುದ್ಧಿದ್ದವ್ರಿಗೆ ಹೊಟ್ಟೆಗೆ ಸಂಕಟ ಆಗ್ಲಿಕ್ಕಿಲ್ಲನ್ರಿ. ಆ ಸಂಕಟದ ಕಾರಣ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದೀರಿ ನೀವು? ಏನ್ರಿ ಅವು 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಬಿಟ್ಟರೆ ಸರ್ಕಾರ ಏನು ಮಾಡ್ಯದ ಕೇಳ್ತಿದ್ರಲ್ಲ. ನೀವು 4 ವರ್ಷ ಏನು ಮಾಡಿದ್ರಿ ಅದನ್ನು ನಾವು ಮಾಡಲಿಲ್ಲ. ನೀವು 4 ವರ್ಷ ಏನು ಪೆಂಡಿಂಗ್ ಇಟ್ಟಿದ್ರಿ ಅಷ್ಟೇ ಅಲ್ಲ, ನಮ್ಮ ಈ ಆಡಳಿತ ವ್ಯವಸ್ಥೆಯೊಳಗೆ ಏನು ಎಲ್ಲವೂ ಬಾಕಿ ಉಳಿದಿದ್ದು, ಆ ಬಾಕಿ ಉಳಿದಿರ್ತಕ್ಕಂಥ ಕಂದಾಯ ಇಲಾಖೆಯ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಬಹುದೊಡ್ಡದಾಗಿರ್ತಕ್ಕಂಥ ಆಡಳಿತಾತ್ಮಕ ಕಾರ್ಯ ಇದು ಅಲ್ವೇ? 1 ಲಕ್ಷ ಜನರಿಗೆ ಭೂಮಿಯ ಹಕ್ಕನ್ನು ಕೊಡುವಂಥ ಕೆಲಸ ಇದು ಗ್ಯಾರಂಟಿಯ ಕೆಲಸದಷ್ಟೇ ಮಹತ್ವದ್ದಲ್ವಾ? ಪಂಚ ಗ್ಯಾರಂಟಿಗಳ ಮುಖಾಂತರ ನಿಜ ನಾವು ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ. ಪಂಚ ಗ್ಯಾರಂಟಿ ಅದು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಯುವ ನಿಧಿ ಇರ್ಬೋದು, ಶಕ್ತಿ ಕಾರ್ಯಕ್ರಮ ಇರ್ಬೋದು. ಇವುಗಳ ಮೂಲಕ ನಾವು ಬಹುಶಃ ತಮ್ಮೆಲ್ಲರಿಗೆ ಆಶ್ಚರ್ಯ ಆಗ್ಬೋದು, ಜಗತ್ತಿನಲ್ಲಿ ಅಲ್ಪ ಅವಧಿಯೊಳಗೆ, ನಾನು ಹೇಳೋದು ಜಗತ್ತಿನಲ್ಲಿ ಅಲ್ಪ ಅವಧಿಯೊಳಗೆ ಒಮ್ಮಿಂದೊಮ್ಮೆಲೆ ಒಂದು ದೊಡ್ಡ ಜನಾಂಗಕ್ಕೆ, ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೊಡ್ಡ ರಾಜ್ಯಕ್ಕೆ ಬಡತನವನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥ, ಬಡತನವನ್ನು ಬೇರು ಸಹಿತ ಕಿತ್ತೊಗೆದಿರ್ತಕ್ಕಂಥ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ಪಂಚ ಗ್ಯಾರಂಟಿ ಕಾರ್ಯಕ್ರಮ. ಅವುಗಳ ಅನುಷ್ಠಾನ 100ಕ್ಕೆ 99ಕ್ಕಿಂತ ಹೆಚ್ಚು ಶೇಕಡ ಇವತ್ತು ಅನುಷ್ಠಾನಗೊಳಿಸಿ ಬಡತನವನ್ನು ನಿವಾರಣೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕಾಗಿದ್ದರೆ ಅದು ನಮ್ಮ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಲ್ಲಬೇಕು. ಆ ಸಿದ್ದರಾಮಯ್ಯನವ್ರಿಗೆ ಏನೊಂದು ದೊಡ್ಡ ಬಲವನ್ನು ಕೊಟ್ಟಿದ್ದಾರೆ ಮಾನ್ಯ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಅವ್ರಿಗೆ ಸಲ್ಲಬೇಕು. ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳಿಗೆ, ಶಾಸಕರುಗಳಿಗೆ ಸಲ್ಲಬೇಕಾಗ್ತದೆ. ನಾನು ಒಂದು ಮಾತು ಭಾಳ ಸಂತೋಷದಿಂದ ಹೇಳ್ತೀನಿ, ಈ ಪಂಚ ಗ್ಯಾರಂಟಿ ಮಾತ್ರ ಅನ್ನೋರಿಗೆ ಈ ಭೂಮಿ ಗ್ಯಾರಂಟಿ, ಇದು 6ನೇ ಗ್ಯಾರಂಟಿ, ಈ ದೊಡ್ಡ ಸಾಧನೆ ಮತ್ತೊಂದು ಕೂಡ್ತಲ್ಲ, ಇದಕ್ಕಾಗಿ ಸಂಕಟ ಪಟ್ಟಿದ್ದಾರೆ. ಬಂಧುಗಳೇ, ಇರಲಿ, ಅವರು ಸಂಕಟ ಪಡಲಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯ ಜನಸಾಗರವನ್ನು ನೋಡಿದರೆ ನಮಗೆ ಒಂದು ವಿಶ್ವಾಸ ಯಾರಿಗೇ ಆಗಲಿ ಮೂಡ್ತದೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ
ನಿಮ್ಮೆಲ್ಲರ ಅಭಿಮಾನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ನಾನು ಒಂದು ಮಾತು ಮುಂದೆ ಹೋಗಿ ಹೇಳೋದಕ್ಕೆ ಬಯಸ್ತೀನಿ. ಒಂದೊಂದು ಸಾಧನೆಯನ್ನು ತೆಗೆದು ಜನರ ಎದುರಿಗಿಟ್ಟಾಗ ಯಾರು ನಮ್ಮನ್ನು ಟೀಕೆ ಮಾಡೋರಿದ್ದಾರೆ ಅವರು ಸಂಪೂರ್ಣವಾಗಿ ಮೌನ ಆಗಲೇಬೇಕು, ಬಾಯಿ ಮುಚ್ಕೊಂಡು ಕುಂಡ್ರಲೇಬೇಕು. ಯಾವ ಕ್ಷೇತ್ರದಲ್ಲಿ ನಮ್ಮ ಅಭಿವೃದ್ಧಿ, ನಮ್ಮ ಪ್ರಗತಿ ಕಡಿಮೆ ಹೇಳಿ? ಯಾವುದೇ ಕ್ಷೇತ್ರ ತೆಗೆದುಕೊಳ್ರಿ, ನೀವು ನೀರಾವರಿ ಕ್ಷೇತ್ರ ತೆಗೆದುಕೊಳ್ರಿ. ನೀರಾವರಿ ಕ್ಷೇತ್ರದೊಳಗೆ 16 ವರ್ಷದಿಂದ ಏನು ಜಜ್ಮೆಂಟ್ ಬಂದಿದೆ, ಏನು ಟ್ರಿಬ್ಯುನಲ್ ಅವಾರ್ಡ್ ಬಂದಿದೆ, ಏನು ಬ್ರಿಜೇಶ್ ಕುಮಾರ್ ಕೊಟ್ಟಿರ್ತಕ್ಕಂಥ KWDT 2ದ ತೀರ್ಪು ಬಂದಿದೆ, ಅದನ್ನು ನೋಟಿಫೈ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ BJP ಅವರಿಗೆ. ಏನಿಲ್ಲ, ಒಂದು ಪ್ರಕಟಣೆ ಹೊರಡಿಸೋದು. 10 ವರ್ಷದಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.